ಟಾಪ್ 10 ನಲ್ಲಿ ಮೊದಲನೇ ನೋಡೋದಾದ್ರೆ ಅನ್ನಭಾಗ್ಯ ಅಕ್ಕಿಯ ಹಣ ಆದಷ್ಟು ಬೇಗ ಬಿಡುಗಡೆ ಆಗುತ್ತೆ ಅಂತ ಆಹಾರ ಸಚಿವ ಕೆಎಚ್ ಮುನಿಯಪ್ಪನವರು ಹೇಳಿದ್ದಾರೆ. ರಾಜ್ಯಕ್ಕೆ ಕೇಳಿದಷ್ಟು ಅಕ್ಕಿ ಕೊಡೋಕೆ ಕೇಂದ್ರ ಸಿದ್ಧ ಇದೆ ಅನ್ನುವಂತ ಜೋಶಿ ಮಾತಿಗೆ ಪ್ರತಿಕ್ರಿಯಿಸಿದ ಮುನಿಯಪ್ಪನವರು ಸೋಮವಾರ ಅಥವಾ ಮಂಗಳವಾರ ದೆಹಲಿಗೆ ಹೋಗಿ ಮಾತಾಡ್ತೀನಿ ಅಂದಿದ್ದಾರೆ. 40% ಅಂಗವೈಕಲ್ಯತೆ ಇದ್ರೂ ಅಂಗವೈಕಲ್ಯ ಪ್ರಮಾಣ ಪತ್ರ ಸಿಗಲಿದೆ ಅಂತ ಆರೋಗ್ಯ ಇಲಾಖೆ ಸುತ್ತೋಲೆ ಹೊರಡಿಸಿದೆ. 2016ರ ಅಂಗವಿಕಲ ಕಾಯ್ದೆ ಪ್ರಕಾರ ಯುಡಿಐಡಿ ಕಾರ್ಡ್ ನೀಡಲು 40% ಕಡಿಮೆ ಇರಬಾರದು ಅನ್ನೋ ಷರತ್ತುಗಳು ಇನ್ನು ಮುಂದೆ ಇಲ್ಲ ಅಂತ ವೈದ್ಯಕೀಯ ಪ್ರಾಧಿಕಾರಗಳಿಗೆ ನಿರ್ದೇಶನ ಕೊಟ್ಟಿದೆ. ಕರ್ನಾಟಕ ವಿದ್ಯುತ್ ನಿಗಮ ಅನುಷ್ಠಾನಗೊಳಿಸ್ತಾ ಇರುವಂತಹ 8,005 ಕೋಟಿ ವೆಚ್ಚದ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯ ಡಿಪಿಆರ್ಗೆ ಕೇಂದ್ರ ವಿದ್ಯುತ್ ಪ್ರಾಧಿಕಾರ ಅನುಮೋದನೆ ಕೊಟ್ಟಿದೆ. ದೇಶದ ಅತಿ ದೊಡ್ಡ ಪಂಪ್ಡ್ ಸ್ಟೋರೇಜ್ ವಿದ್ಯುತ್ ಉತ್ಪಾದನಾ ಘಟಕವಾಗಲಿರುವಂತಹ ಯೋಜನೆಗೆ ದಾಖಲೆ ಅವಧಿಯಲ್ಲಿ ಅನುಮೋದನೆ ನೀಡಲಾಗಿದೆ ಅಂತ ಕೇಂದ್ರ ಹೇಳಿಕೊಂಡಿದೆ. 2,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಯೋಜನೆ ಇದಾಗಿದೆ. ನೈಸ್ ರಸ್ತೆಯಲ್ಲಿ ಅಪಘಾತ ನಿಯಂತ್ರಿಸಲು ರಾತ್ರಿ ಹೊತ್ತು ದ್ವಿಚಕ್ರ ವಾಹನಗಳ ಸಂಚಾರವನ್ನು ಬೆಂಗಳೂರು ಸಂಚಾರ ಇಲಾಖೆ ನಿಷೇಧ ಮಾಡಿದೆ. ಈ ರಸ್ತೆಯಲ್ಲಿ ಸಂಚರಿಸುವ ಎಲ್ಲಾ ವಾಹನಗಳಿಗೆ ಎಲ್ಲಾ ಸಮಯದಲ್ಲಿ ವೇಗದ ಮಿತಿಯನ್ನು ಹೇರಿದೆ. ಬೈಕ್, ಗೂಡ್ಸ್ ವಾಹನಗಳ ವೇಗವನ್ನು ಗಂಟೆಗೆ 80 ಕಿಲೋಮೀಟರ್, 9ಕ್ಕಿಂತ ಹೆಚ್ಚು ಮಂದಿ ಪ್ರಯಾಣಿಸುವ ವಾಹನಗಳ ವೇಗ ಮಿತಿಯನ್ನು 100 ಕಿಲೋಮೀಟರ್ಗೆ ನಿಗದಿಪಡಿಸಿದೆ. ಎಲೆಕ್ಷನ್ ಬಾಂಡ್ ಯೋಜನೆ ಬಗ್ಗೆ ಕೋರ್ಟ್ ಮೇಲ್ವಿಚಾರಣೆಯಲ್ಲಿ ತನಿಖೆ ನಡೆಸುವಂತೆ ಕೋರಿ ಸಲ್ಲಿಕೆಯಾಗಿದ್ದ ಅರ್ಜಿಗಳನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಸಂವಿಧಾನದ 32ನೇ ವಿಧಿಯಡಿ ಈ ಹಂತದಲ್ಲಿ ಮಧ್ಯಪ್ರವೇಶ ಸೂಕ್ತವಲ್ಲ, ಚುನಾವಣಾ ಬಾಂಡ್ಗಳ ಖರೀದಿ ಬಗ್ಗೆ ತನಿಖೆಗೆ ಆದೇಶಿಸಲು ಸಾಧ್ಯವಿಲ್ಲ ಅಂತ ಹೇಳಿದೆ. ಇತ್ತೀಚೆಗೆ ಸಂಸತ್ನಲ್ಲಿ ಮಹಾಭಾರತದ ಕಥೆಗಳನ್ನು ಹೇಳೋದು ಫ್ಯಾಷನ್ ಆಗಿಬಿಟ್ಟಿದೆ ಅಂತ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಸಂಸದ ಪ್ರದೀಪ್ ಪುರೋಹಿತ್ ಆಯುರ್ವೇದದ ಬಗ್ಗೆ ಮಾತನಾಡುವಾಗ ಬಿರ್ಲಾ ಈ ಹೇಳಿಕೆ ಕೊಟ್ಟಿದ್ದಾರೆ. ಇತ್ತೀಚೆಗೆ ರಾಹುಲ್ ಗಾಂಧಿ ಚಕ್ರವ್ಯೂಹದ ವಿಚಾರ ಪ್ರಸ್ತಾಪಿಸಿ ಕೇಂದ್ರವನ್ನು ತರಾಟೆಗೆ ತೆಗೆದುಕೊಂಡಿದ್ರು. ತಾಯಂದಿರ ರೈಲು ಪಯಣವನ್ನು ಆರಾಮಗೊಳಿಸೋಕೆ ಮಕ್ಕಳಿಗಾಗಿ ಬೇಬಿ ಬರ್ತ್ಗಳನ್ನು ರೈಲುಗಳಲ್ಲಿ ಅಳವಡಿಸಲು ರೈಲ್ವೆ ಇಲಾಖೆ ಮುಂದಾಗಿದೆ. ಈಗಾಗಲೇ ಲಖನೌ ಮೇಲ್ನಲ್ಲಿ 2 ಬೇಬಿ ಬರ್ತ್ಗಳನ್ನು ಪ್ರಯೋಗಾತ್ಮಕವಾಗಿ ಅಳವಡಿಸಿದ್ದಾರೆ. ಇದಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಅಂತ ರೈಲ್ವೆ ಮಂತ್ರಿ ಹೇಳಿದ್ದಾರೆ. ರಾತ್ರಿ ಮಟನ್ ಊಟ ತಿಂದು ಮಲಗಿದ್ದ ಒಂದೇ ಕುಟುಂಬದ 4 ಮೃತಪಟ್ಟಿರುವ ಘಟನೆ ರಾಯಚೂರಿನ ಕಲ್ಲೂರು ಗ್ರಾಮದಲ್ಲಿ ನಡೆದಿದೆ. ಮತ್ತೊಬ್ಬ ಯುವತಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಪ್ರಾಥಮಿಕ ವರದಿಯಲ್ಲಿ ಫುಡ್ ಪಾಯ್ಸನ್ ಅಂತ ಮಾಹಿತಿ ಬಂದಿದೆ. ಕುಟುಂಬ ಆತ್ಮಹತ್ಯೆಗೆ ಯತ್ನಿಸಿಲ್ಲ, ಆಹಾರದಲ್ಲೇ ವ್ಯತ್ಯಾಸವಾಗಿದೆ ಅಂತ ಕುಟುಂಬದ ಆಪ್ತರು ತಿಳಿಸಿದ್ದಾರೆ. ಲೋ ಇಂಟೆನ್ಸಿಟಿ ವೆದರ್ ಮಾನಿಟರಿಂಗ್ ಸಿಸ್ಟಮ್ ನೆಲಕ್ಕಪ್ಪಳಿಸಿದ ಘಟನೆ ವಿಜಯಪುರದ ಮರಗೂರು ಗ್ರಾಮದಲ್ಲಿ ನಡೆದಿದೆ. ಸ್ಥಳೀಯ ಪ್ರದೇಶಗಳ ಹವಾಮಾನ ಮಾಹಿತಿ ಕಲೆ ಹಾಕುವ ಸಾಧನ ಇದಾಗಿದ್ದು ಹೈದರಾಬಾದ್ನ ಇಸ್ರೋ ಕೇಂದ್ರದ ಅಧಿಕಾರಿಗಳು ಇದನ್ನು ಮಾನಿಟರ್ ಮಾಡ್ತಾ ಇದ್ದಾರೆ.